ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹೊಣಸಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಲೇಬರ್ ಕಾರ್ಡ್ ಇದ್ದವರಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ 20,000 ತನಕ ಹಣವನ್ನ ರಿಲೀಸ್ ಆಗ್ತಾ ಇದೆ. ನಿಮ್ಮೊಂದು ಮಕ್ಕಳಿಗೆ ನಿಮಗೆ ಎಷ್ಟು ಸಿಗತ್ತೆ, ನಿಮ್ಮೊಂದು ಮಕ್ಕಳಿಗೆ ಸಿಗತ್ತೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ಅದ ನಂತರ ರೈತರಿಗೆ ಖುಷಿ ವಿಚಾರ ಏನಂದ್ರೆ, ಯಾವೊಂದು ರೈತರು ಮಾವಿನ ಹಣ್ಣನ್ನ ಬೆಳೆದಿದ್ರಲ್ಲ, ನಿಮಗೆ ಬೆಂಬಲ ಬೆಲೆಯನ್ನ ಘೋಷಣೆ ಕೊಟ್ಟಿದೆ ಸರ್ಕಾರದಿಂದ. ಸರ್ಕಾರ ನಿಮ್ಮ ಮಾವಿನ ಹಣ್ಣ ಖರೀದಿ ಮಾಡ್ತಾ ಇದೆ. ಎಷ್ಟು ಬೆಂಬಲ ಬೆಲೆ, ಯಾವಾಗ ಖರೀದಿ ಮಾಡತ್ತೆ, ಈ ಒಂದು ಕೇಂದ್ರ ಎಲ್ಲಿ, ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಅದ್ರ ಜೊತೆಯಲ್ಲೇ ಇನ್ನೊಂದು ಪ್ರಮುಖವಾದ ಮಾಹಿತಿ, 1ನೇ ತರಗತಿಯಿಂದ ಡಿಗ್ರಿ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ 12,000ದಿಂದ 10,000 ತನಕ ವಿದ್ಯಾರ್ಥಿ ವೇತನ ಕೊಡ್ತಿದ್ದಾರೆ. ಇದಕ್ಕೆ ಕೊನೆಯ ದಿನಾಂಕ ಯಾವುದು, ಪ್ರತಿಯೊಂದು ಮಾಹಿತಿ ಇರತ್ತೆ. ಕೊನೆಸಂಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3 ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಂದ್ರೆ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಒಂದು ಚಿಕ್ಕ ರಿಕ್ವೆಸ್ಟ್, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಏನ್ ಅನಾಹುತಗಳಾಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇದೊಂದು ಸೂಚನೆ ಅಂತ ತಿಳ್ಕೊಳ್ಳಿ. ನೀವು ಎಲ್ಲಿ ಬೇಕಾದ್ರೂ ತಿರುಗಾಡ್ತಾ ಇರ್ತೀರಾ, ಹೊರಗಡೆ ಹೋಗ್ತಾ ಇರ್ತೀರಾ, ಅಥವಾ ಪ್ರವಾಸಕ್ಕೆ ಹೋಗ್ತಾ ಇರ್ತೀರಾ, ಅಥವಾ ಏನಾದ್ರು ಟ್ರಿಪ್ಗೆ ಅದು ಹೋಗ್ತಾ ಇರ್ತೀರಾ, ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೋಡ್ತಾ ಇರಬಹುದು ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ನೀವು ಬೇಕಾದ್ರೆ ಚೆಕ್ ಮಾಡಿ, ಮನೆಯಿಂದ ಹೊರಗಡೆ ಹೋದ್ರೂ ಕೂಡ ಇಲ್ಲಿ ಬೇಕಾದ್ರೂ ಆಕ್ಸಿಡೆಂಟ್. ಅರ್ಥ ಮಾಡ್ಕೊಳ್ಳಿ, ಈ ಒಂದು ಡಿಸೆಂಬರ್ ತಿಂಗಳನ್ನೇ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗತ್ತೆ. ಈ ಒಂದು ವರ್ಷದ ಕೊನೆಯ ತಿಂಗಳು ಇರೋದ್ರಿಂದ ಡಿಸೆಂಬರ್ ತಿಂಗಳು, ಆದ ವರ್ಷನ ಹಂಗಾಯ್ತು, ಹಚ್ಚಿ ವರ್ಷನ ಹಂಗಾಯ್ತು, ಈ ವರ್ಷದಲ್ಲಿ ಕೂಡ ಅತಿ ಹೆಚ್ಚು ಆಗ್ತಾ ಇದೆ. ನೋಡಿ, ಈ ಒಂದು ಪೀಟಿಗೆಲ್ಲ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಆಕ್ಸಿಡೆಂಟ್ಗಳಂತೂ ಜಾಸ್ತಿ ಆಗ್ತಾ ಇದೆ. ಆದ ಕಾರಣ ಹೊರಗಡೆ ಏನಾದ್ರೂ ಹೋಗುತ್ತೆ ಅಂತಂದ್ರೆ 1-2-3 ಸಾರಿ ವಿಚಾರ ಮಾಡಿ, ಹೆಂಗಿರ್ತಾವೆ, ಯಾವೊಂದು ಜಾಗದಲ್ಲಿ ಹೋಗ್ತಾ ಇದ್ದೀರಾ, ಎಷ್ಟು ಹಾದಿದ್ದಾವೆ, ಹೆಂಗ್ ಹೋಗ್ತೀರಾ, ಎಲ್ಲ ವಿಚಾರ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿ. ಅದ ನಂತರ ಲಾಂಗ್ ರೂಟು ಅಂದ್ರೆ ಒಂದು 30 ಕಿಲೋಮೀಟರ್, 40, 50, 100, 200, 500, 1,000 ಈ ರೀತಿಯಾಗಿ ಹೋಗ್ತಾ ಇತ್ತಂದ್ರೆ ಸ್ವಲ್ಪ ವಿಚಾರ ಮಾಡಿ. ಅಂದ್ರೆ ಲಾಂಗ್ ರೂಟ್ ಇದ್ದುದು ಸ್ವಲ್ಪ ಈ ಒಂದು ತಿಂಗಳಲ್ಲಿ ಅವಾಯ್ಡ್ ಮಾಡಿ, ಜಾಸ್ತಿ ಆಕ್ಸಿಡೆಂಟ್ ಆಗ್ತಿದ್ದಾವೆ. ಆದ ಕಾರಣ ಹೇಳ್ತಾ ಇರೋದು, ನಿಮ್ಮೊಂದು ಸೇಫ್ಟಿಗಾಗಿ. ಮತ್ತು ಜನವರಿ ತಿಂಗಳಿಂದ ಹೆಂಗ್ ಬೇಕಾದ್ರೆ ಸ್ಟಾರ್ಟ್ ಮಾಡಿ. ಈ ಒಂದು ಮಾಹಿತಿ ಹೇಳ್ಬೇಕಂತ ಅನಿಸ್ತು, ಆದ ಕಾರಣ ಹೇಳ್ತಾ ಇರೋದು. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಇದೇ ತಿಂಗಳಲ್ಲಿ ಬರೇ ಇದನ್ನೇ ಕೇಳೋದಾಗಿದೆ. ಅಲ್ಲಿ ಬರೋದು ಇದೇ ನ್ಯೂಸು, ಇಲ್ಲಿ ಬರೋದು ಇದೇ ನ್ಯೂಸು, ಪ್ರತಿ ಒಂದ್ ಕಡೆ ಇದೇ ನ್ಯೂಸ್ ಬಹಳ ಚರ್ಚೆ ಆಗ್ತಾ ಇದೆ. ಅದೊಂದು ಕಾರಣಕ್ಕೆ ನಿಮ್ಗೆ ತಿಳಿಸ್ಕೊಡ್ಬೇಕಂತ ಅನಿಸ್ತು, ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಮುಖ್ಯ ಪಾಯಿಂಟಿಗೆ ಬರೋಣ. ಮೊದಲನೇದಾಗಿ ರೈತರಿಗೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ನಿಮ್ಮ ಮುಂದೆನೆ. ಈ ಒಂದು ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನಂತರ ತಿಳಿಸ್ಕೊಡ್ತೇನೆ. ಇನ್ನು ರೈತರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ರೈತರಿಗೆ ಏನು ಖುಷಿ ವಿಚಾರ ಕೊಟ್ಟಿದ್ದಾರಪ್ಪ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರನೇ ಕೊಟ್ಟಿದೆ ನೋಡಿ. ಟ್ವೀಟ್ ಮಾಡಿದ್ದಾರೆ ನೋಡಿ, ಕರ್ನಾಟಕ ಕಾಂಗ್ರೆಸ್ ಅಂತ ಹೇಳಿ. ಇಲ್ಲಿ ನೋಡಿ, ರೈತರಿಗಾಗಿನೇ ಈ ಒಂದು ಕಾಂಗ್ರೆಸ್ ಸರ್ಕಾರ ಮಾವಿನ ಬೆಳೆಗಾರರಿಗೆ ನೇರವಾಗಿ ಮಾವಿನ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಿಮ್ಮ ಒಂದು ಮಾವಿನಕಾಯಿ ಯಾರ್ಯಾರು ಬರ್ದಿದ್ದಾರೆ ರೈತರು, ನಿಮ್ಮ ಒಂದು ರಾಜ್ಯ ಸರ್ಕಾರ ಬಂದನೆ ಖರೀದಿ ಮಾಡಿಕೊಂಡು ಬೆಂಬಲ ಬೆಲೆಯನ್ನು ಕೊಟ್ಟು ಹೋಗ್ತಾರೆ. ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಎಷ್ಟೇ ಬೆಲೆ ಇದೆಯಲ್ಲ ಅದನ್ನು ಕೊಟ್ಟು ತೆಗೆದುಕೊಂಡು ಹೋಗ್ತಾರೆ. ಇದೊಂದು ಖುಷಿಯ ವಿಚಾರ. ಯಾರ್ಯಾರು ಯಾವೊಂದು ಬೆಲೆಗೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇದ್ದಾರೆ ಅದು ಕೂಡ ಕಮೆಂಟ್ ಮಾಡಿ, ಚರ್ಚೆ ಮಾಡೋಣ. ನೆಕ್ಸ್ಟ್ ವಿಡಿಯೋ ಮಾಡಿ ಚರ್ಚೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಕಮೆಂಟ್ ಮಾಡಿ. ಇದು ಒಂದು ನಿಮಗೆ ಮಾಹಿತಿ ಆಯ್ತು. ಅದ ನಂತರ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಪ್ಪಾ ಅಂದ್ರೆ, ಈಗ ಪ್ರಸ್ತುತ ಬ್ಯಾಂಕ್, ಎಲ್ಲ ಒಂದು ಬ್ಯಾಂಕ್ ಎಲ್ಲಿ ಬೇಕಾದ್ರೂ ಬ್ಯಾಂಕ್ ಸುರಕ್ಷಿತ ಬ್ಯಾಂಕ್ ಅಂತ ಗೊತ್ತೇ ಆಗೋದಿಲ್ಲ ಜನರಿಗೆ. ಈ ಒಂದು ಬ್ಯಾಂಕ್ನಲ್ಲಿ ಅಮೌಂಟ್ ಇದ್ರೆ ಒಳ್ಳೇದ, ಅಥವಾ ಆ ಒಂದು ಬ್ಯಾಂಕ್ನಲ್ಲಿ ಅಮೌಂಟ್ ಇದ್ರೆ ಒಳ್ಳೇದ ಅಂತ ಗೊತ್ತೇ ಆಗೋದಿಲ್ಲ. ಆದ ಕಾರಣ ಕರ್ನಾಟಕ ಅಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅತಿ ಹೆಚ್ಚು ಸುರಕ್ಷಿತವಾಗಿರುವಂತ ಬ್ಯಾಂಕ್ 3 ಬ್ಯಾಂಕ್ ಇದಾವೆ. ಮೊದಲನೇ ಬ್ಯಾಂಕ್ ನೋಡಿ, SBI ಬ್ಯಾಂಕ್ ಅಂತ ಹೇಳಿ, ಅತಿ ಹೆಚ್ಚು ಸುರಕ್ಷಿತ, ಯಾವುದೇ ರೀತಿಯಾಗಿ ಫ್ರಾಡ್ ಇರೋದಿಲ್ಲ, ಹಿಂಗಿರೋದಿಲ್ಲ 100% ಸೇಫ್ಟಿ ಬ್ಯಾಂಕು. ಇದು ಮೊದಲನೇ ಬ್ಯಾಂಕು. ಎರಡನೇದಾಗಿ HDFC ಬ್ಯಾಂಕು. HDFC ಬ್ಯಾಂಕ್ ಕೂಡ ಹಂಗೆ 100% ಸೇಫ್ಟಿ. ಅಮೌಂಟ್ ಇಡಿ, ತೆಗೀರಿ, ಹಿಂಗಿರಿ ಸೇಫ್ಟಿ. ಬಟ್ ಅವ್ರು ಕೇಳುವಂತ ರೂಲ್ಸ್ ಅನ್ನು ಎಲ್ಲ ಫಾಲೋ ಮಾಡಬೇಕು. 100% ಸೇಫ್ಟಿ. ಅದರ ಬಳಿಕ ಈ ಒಂದು ICICI ಬ್ಯಾಂಕ್ ಅಂತ ಹೇಳಿ, ಈ ಒಂದು ICICI ಬ್ಯಾಂಕ್ ಇದೆಯಲ್ಲ, ಇದು ಕೂಡ 100% ಸೇಫ್ಟಿ. ನಾನು ನೋಡಿರುವಂತ ಈಗ ಪ್ರಸ್ತುತ ದಿನದಲ್ಲಿ ಈ ಒಂದು 3 ಬ್ಯಾಂಕು ಅತಿ ಹೆಚ್ಚು ಸೇಫ್ಟಿ ಇರತ್ತೆ. ಇದರಲ್ಲಿ ಅಮೌಂಟ್ ತೆಗಿಯೋದು ಇಡೋದು ನಿಮಗೆ ಬಿಟ್ಟದ್ದು. ಇದೆಲ್ಲ ಗೌರ್ಮೆಂಟ್ ಪ್ರೈವೇಟು. SBI ಬ್ಯಾಂಕ್ ಇದ್ದದ್ದು ಸರ್ಕಾರಿ ಇರತ್ತೆ, HDFC ಬ್ಯಾಂಕು ಖಾಸಗಿ ಇರತ್ತೆ, ICICI ಬ್ಯಾಂಕು ಖಾಸಗಿ ಇರತ್ತೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 100% ಈ ಒಂದು ಬ್ಯಾಂಕು ಸುರಕ್ಷಿತ. ನಾಳೆ ಅಮೌಂಟ್ ತೆಗೆಯೋದು ಹಾಕೋದಿದ್ರೆ ಇದರಲ್ಲಿ ಹಾಕಿ ತೆಗೀರಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ತುಂಬಾ ಜನ ಕೇಳ್ತಾ ಇದ್ರೆ ಅದೊಂದು ಕಾರಣಕ್ಕಾಗಿ ಈ ಒಂದು ಮಾಹಿತಿ. ತುಂಬಾ ಜನ ಹಂಗಿಂಗ್ ಅನ್ಕೋಬೇಡಿ. ನೋಡಿ ಸಾತ್ರ, ಏನು ಮುಂದಿನ ಟೆಪ್ಸ್ ಏನಪ್ಪಾ ಅಂದ್ರೆ, ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ
ಈ ಒಂದು ಮಕ್ಕಳಿಗೆ ಲೇಬರ್ ಕಾರ್ಡ್ ಮಕ್ಕಳಿಗೆ ಅರ್ಜಿ ಕರೆದಿದ್ದಾರೆ. ಹೈಯರ್ ಇಂಜಿನಿಯರಿಂಗ್ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ನೋಡಿ. ಡಿಸೆಂಬರ್ 31ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಇದೇ ಹೇಳ್ಬೇಕಂತ ವಿಡಿಯೋ ಮಾಡಿರೋದು. ಅದ್ರ ಬಳಿಕ ಇನ್ನೊಂದು ಪ್ರೋತ್ಸಾಹದಲ್ಲಿ ಕರೆದಿದ್ದಾರೆ. PUC ವಿದ್ಯಾರ್ಥಿಗಳಿಗೆ 15,000 ತನಕ ಸಿಗತ್ತೆ. ಈ ಒಂದು ಸ್ಕಾಲರ್ಶಿಪ್ ಹೆಸರು ಟಾಟಾ ಸ್ಕಾಲರ್ಶಿಪ್ ಅಂತೇಳಿ. ಈ ಒಂದು ಟಾಟಾ ಸ್ಕಾಲರ್ಶಿಪ್ ಇಂದ ಟಾಟಾ ಗ್ರೂಪ್ ಕಂಪನಿಯಿಂದ ನಿಮಗೆ 15,000 ತನಕ ಸ್ಕಾಲರ್ಶಿಪ್ ಸಿಗತ್ತೆ. ಇದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 30 ಡಿಸೆಂಬರ್ ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಲೇಬರ್ ಕಾರ್ಡ್ದವ್ರಿಗೆ SSP ಪೋರ್ಟಲ್ ಮೂಲಕ ಈಗ ಅಪ್ಲಿಕೇಶನ್ ಹಾಕಿ. ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಲ್ಲ, ಯಾಕಂದ್ರೆ ನಮ್ಮ ಆರ್ಟಿಕಲ್ ಅನ್ನ ಬರೆದು ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಒಂದು ವೆಬ್ಸೈಟ್ದಲ್ಲೇ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಟಾಟಾ ಕಂಪ್ನಿಯಿಂದ ಕೊಡುವಂಥ ಸ್ಕಾಲರ್ಶಿಪ್ಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದ ನಂತರ ವಿದ್ಯಾರ್ಥಿ ಶಾಲಾ ಪ್ರವೇಶ ಪ್ರಮಾಣ ಪತ್ರ, ಪ್ರಸ್ತುತ ವರ್ಷದ ಶುಲ್ಕಗಳು, ಹಿಂದಿನ ತರಗತಿ ಅಂಕಪಟ್ಟಿಗಳು, ಕುಟುಂಬದ ಆದಾಯ ವಾರ್ಷಿಕ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ವಿದ್ಯಾರ್ಥಿ ಫೋಟೋ, ಬ್ಯಾಂಕ್ ಪಾಸ್ಬುಕ್ ಇಷ್ಟೆಲ್ಲ ತೆಗೆದುಕೊಂಡು ಈ ಒಂದು ಟಾಟಾ ಗ್ರೂಪ್ ಕಂಪನಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿ. ಮತ್ತು ರೂಲ್ಸ್ಗಳು ಕೊಟ್ಟಿದ್ದಾರೆ ನೋಡಿ. 12ನೇ ತನಕ ವ್ಯಾಸಂಗ ಮಾಡ್ತಿರ್ಬೇಕಾಗತ್ತೆ. 11ನೇ ತರಗತಿಯಲ್ಲಿ ಸ್ವಲ್ಪ ಪಾಸ್ ಆಗಿರಬೇಕು, 60% ಸೇರಿಕೊಂಡು. ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗಬಹುದು? 60ರಿಂದ 80% 10,000, 81ರಿಂದ 90% 12,000, 91% ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಬೌವ್ 15,000 ಈ ರೀತಿಯ ಸಿಗತ್ತೆ. ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನೋಡಿ, ಅತ್ಯಂತ ಕರ್ನಾಟಕ ಅಲ್ಲ ಇಡೀ ಭಾರತದಲ್ಲಿ ಈ ಒಂದು ಕಂಪನಿ ಯಾವ್ದಾದ್ರು ಸುರಕ್ಷತೆ ಇತ್ತಂದ್ರೆ ಟಾಟಾ. ಯಾವುದೇ ಒಂದು ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಯಾವ್ದಾದ್ರು ಟಾಟಾ ಕಂಪನಿ ಬರುವಂತ ಪ್ರತಿಯೊಂದು ವಸ್ತು ಸುರಕ್ಷಿತವಾಗಿ ಇದೇ ಇರತ್ತೆ. ಮತ್ತೆ ಇವ್ರು ಹೆಂಗ್ ಸುಳ್ಳು ಹೇಳ್ತಾರೆ ಹೇಳಿ? ನಿಜವಾಗ್ಲೂ ಈ ಒಂದು ಟಾಟಾ ಕಂಪನಿಗಳಿಂದ ನಿಮಗೆ ಕೊಡ್ತಿರ್ತಾರೆ, ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಟಾಟಾ ಸ್ಕಾಲರ್ಶಿಪ್ ಅಂತೇಳಿ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ ಮತ್ತು ಅರ್ಜಿ ಸಲ್ಲಿಸುವಂತ ಲಿಂಕ್ ಎಲ್ಲ ಬರತ್ತೆ. ನಿಮ್ಗೆ ಯಾವುದೇ ರೀತಿಯ ಗೊಳ್ಳಲ್ಲ, ನಾನು ನಿಮಗೆ ಅಲ್ಲಿ ಬರುವಂತ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಲ್ಲಿ ನಿಮಗೆ 4-5 ಅಪ್ಡೇಟ್ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ.